ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಪಾರ್ಟಿ ರಾಜಕೀಯ ಬೆರೆಸೋದು ತುಂಬಾ ಕಷ್ಟ ಅಣ್ಣ. ನೀವ್ ಯಾಕೆ ಹಿಂಗ್ ಜನಾಂಗದಲ್ಲಿ ಹೊಡೆಯೋ ಕೆಲಸ ಮಾಡ್ತೀರಾ? ನಿಮ್ದೇನಾದ್ರೂ ಸಿನಿಮಾ ಡೈಲಾಗು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡ್ಕೊಳ್ಳಿ, ರಾಜ್ಯದಲ್ಲಿ ಮಾತಾಡಕ್ ಬರ್ಬೇಡಿ. ಮಾಡಿರೋದೆಲ್ಲಾನು ಬಿಜೆಪಿ ಸರ್ಕಾರದಿಂದಾನೆ. ಕಾರ್ಯಕರ್ತರು ನೀವು ಯಾವ ಮಟ್ಟಕ್ಕೆ ಮಾತಾಡ್ತೀರಾ ಅಂತಂದ್ರೆ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲನೇದಾಗಿ ನೀವು ಸರ್ಕಾರ, ನಮ್ಮ ಸರ್ಕಾರ ಅಂತ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಪ್ರದೀಪ್ ಈಶ್ವರ್ ಅವರೇ, ಇದು ನಮ್ಮೆಲ್ಲರ ಸರ್ಕಾರ. ನಮ್ಮ ಸರ್ಕಾರ ಅಂತಂದ್ರೆ ಜನರ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಸರ್ಕಾರ. ಇದು ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಅಂತೇಳಿ ಹೆಸರಿಡ್ತಿರಲ್ವಾ? ನಿಮ್ಗೆ ನಾಚಿಕೆ ಆಗಲ್ವಾ? ಇದನ್ನ ನಾವೆಲ್ಲ ಪ್ರಶ್ನೆ ಮಾಡ್ತೇವೆ. ಬಲ್ಜೆ ಮುಖಂಡರೆಲ್ಲ ಕೂಡ ಇವತ್ತು ಒಟ್ಟಿಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇನ್ನೇ ಎಲ್ಲ 2023 ಅಣ್ಣ ಪ್ರದೀಪ್ ಈಶ್ವರ್ ಅಣ್ಣ ಅಂದ್ರೆ ಯಾರು ಅಂತ ಗೊತ್ತಾಗಿದ್ದು ಸಿನಿಮಾ ಡೈಲಾಗ್ ಇಂದ ನಿನ್ ಗೊತ್ತಾಗಿದ್ದು. ನಿನ್ ಜನಾಂಗಕ್ಕೆ ನಿಂದ ಏನು ಕೊಡುಗೆ ಇಲ್ಲ ಇಡೀ ರಾಜ್ಯದಲ್ಲಿ. ನಿಮ್ದೇನ ಕೊಡುಗೆ ಇದ್ರೆ ಧೈರ್ಯವಾಗಿ ಬಂದ್ ಹೇಳಿ. ನಿಮ್ಮಪ್ಪನ ಗೌರ್ಮೆಂಟ್ ಅಲ್ಲ, ನಮ್ಮಪ್ಪನ ಗೌರ್ಮೆಂಟ್ ಅಲ್ಲ, ಈ ಇಡೀ ಕರ್ನಾಟಕ ರಾಜ್ಯದ గవర్నమెంట్ అన్న. సిద్ధరామన్న నిమ్గు సీఎం ఇర్బోదు, నమ్గు సీఎంఏ. అంటే మన బలిజ కులస్తులు చేరినప్పుడు అలాంటి బలిజ కులస్తులకు సంబంధించిన విషయాలు మాత్రమే మాట్లాడాలి. రాజకీయాలు ఎటువంటి పరిస్థితుల్లో కూడా మధ్యలో తీసుకురాకూడదని మరొకసారి ఆయన తెలియజేసుకుంటూ, ನಮ್ ಸರ್ಕಾರ ಅಂತ ಎಲ್ಲಿ ನೋಡಿದ್ರೂ ಮಾತಾಡ್ತಾ ಇರ್ತೀರಾ. ನಿಮ್ ತಾಕತ್ತಿದ್ರೆ ಬಲಿಜ ಜನಾಂಗದ ಮೇಲೆ ನಿಮ್ಗೆ ಎಷ್ಟು ಮಟ್ಟ ಅಭಿಮಾನ ಇದೆ, ಮತ್ತೆ ಬಲಿಜ ಜನಾಂಗದವ್ರು ನಿಮ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ ಕೊಡ್ಬೇಕು, ಬಲಿಜ ಜನಾಂಗಕ್ಕೆ ನೀವ್ ಏನ್ ಮಾಡಿದೀರಿ ಅಂತ ನಿಮ್ಮನ್ನ ಇಡೀ ರಾಜ್ಯದಲ್ಲಿ ಹೊಗಳ್ಬೇಕು ಅಂದ್ರೆ 2A ಮೀಸಲಾತಿ ಇದೆಯಲ್ಲ, ಪೂರ್ಣ ಬಹುಮತವನ್ನು ಕೊಡ್ಸೋಣ ನಮ್ ಸಿದ್ದರಾಮಣ್ಣ ಸರ್ಕಾರದಲ್ಲಿ. ನಂದೇ ಸರ್ಕಾರ ಅಂತ ಇದೀರಲ್ಲ, ನಿಮ್ ಮಾತು ಎಷ್ಟು ನಡೀತಾ ಇದೆ ಅನ್ನೋದನ್ನ ಈ ಒಂದು ಉದಾಹರಣೆ ಅಣ್ಣ ನಿಮ್ಗೆ. ಮೊದಲು 2A ಸರ್ಕಾರ ಪೂರ್ಣ ಬಹುಮತವನ್ನು ಕೊಟ್ಟು ಆಮೇಲೆ ಮಾತಾಡೋಣ. ನೀವ್ ಎಲ್ಲಿದ್ರು ನಿಮ್ಮನ್ನ ಅಭಿನಂದಿಸ್ತೀವಿ. ಏನು ನಿನ್ನೆ ನಡೆದಂತಹ ಕೈವಾರ ತಾತಯ್ಯನವರ ಜಯಂತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಬಲಿಜ ಜನಾಂಗದವರು ಸೇರಿ ಎಲ್ಲ ಒಂದು ತಾಲೂಕನ್ನ ಕೇಂದ್ರದಲ್ಲಿ ಸೇರಿ ಎಲ್ಲ ಒಂದೊಂದು ತಾಲೂಕು ಒಂದೊಂದು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ತುಂಬಾ ಹುಮ್ಮಸ್ಸಿಂದ ಯುವಕರು ನಿನ್ನೆ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಆಚರಣೆ ಮಾಡಿದಾಗ, ನಿನ್ನೆ ಬೆಂಗಳೂರಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮನೇ ಇರ್ಬೋದು ಮಿಸ್ಟರ್ ಪ್ರದೀಪ್ ಅಣ್ಣ, ಆ ಸರ್ಕಾರಿ ಕಾರ್ಯಕ್ರಮವನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಕ್ಕೆ ಮೊದಲನೇದಾಗಿ ಯಾರು ಪ್ರಯತ್ನ ಪಟ್ರು, ನೀನ್ ಅವಾಗ ಎಲ್ಲಿದ್ದೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ 4 ಬಾರಿ ಸಂಸದರಾಗಿ ಅವ್ರ ಜನಾಂಗಕ್ಕೆ ಏನೇ ಒಂದು ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಧೀಮಂತ ನಾಯಕರು, ಅಜಾತ ಚಿತ್ರರು ಆದಂತಹ PC ಮೋಹನ್ ಅವರು ಕೊನೆಯದಾಗಿ 2008 ನಮ್ಮ ಯಡಿಯೂರಪ್ಪ ಸಾಹೇಬರು ರಾಜೀನಾಮೆ ಕೊಡ್ಬೇಕಂತ ಸಂದರ್ಭ ಬಂದಾಗ ರಾಜಕೀಯ ಒತ್ತಡದಿಂದ, ಆವಾಗ ಕೊನೆಯದಾಗಿ ನಮ್ಮ ಜನಾಂಗಕ್ಕೆ ನೀವು ಕೈವಾರ ತಾತಯ್ಯನವರ ಜಯಂತಿ ಆಚರಣೆ ಮಾಡ್ಲೇಬೇಕು, ಸರ್ಕಾರದಿಂದ ಘೋಷಣೆ ಮಾಡ್ಲೇಬೇಕು ಅಂತ ಪಟ್ಟು ಹಿಡಿದು ಅವ್ರು ಕರ್ಕೊಂಡ್ಬಂದು KR ಅಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿಸಿ ಅವ್ರನ್ನ ಅಲ್ಲೇ ಅವ್ರು ಅನೌನ್ಸ್ ಮಾಡಿ ಅವತ್ತೇ ಅದನ್ನ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ಮತ್ತೆ ಅವ್ರು ರಾಜೀನಾಮೆ ಕೊಟ್ರು. ಇದಕ್ಕೆಲ್ಲ ಪ್ರಯತ್ನ ಪಟ್ಟವ್ರು PC ಮೋಹನ್. ನೀವು ನಿನ್ನೆ ಎಲ್ಲ 2023 ಅಣ್ಣ ಪ್ರದೀಪ್ ಈಶ್ವರ್ ಅಣ್ಣ ಅಂದ್ರೆ ಯಾರು ಅಂತ ಗೊತ್ತಾಗಿದ್ದು ಸಿನಿಮಾ ಡೈಲಾಗ್ ಇಂದ ನಿನ್ ಗೊತ್ತಾಗಿದ್ದು. ನಿನ್ ಜನಾಂಗಕ್ಕೆ ನಿಂದ ಏನು ಕೊಡುಗೆ ಇಲ್ಲ ಇಡೀ ರಾಜ್ಯದಲ್ಲಿ. ನಿಮ್ದೇನ ಕೊಡುಗೆ ಇದ್ರೆ ಧೈರ್ಯವಾಗಿ ಬಂದ್ ಹೇಳಿ. ನಿಮ್ಮಪ್ಪನ ಗೌರ್ಮೆಂಟ್ ಅಲ್ಲ, ನಮ್ಮಪ್ಪನ ಗೌರ್ಮೆಂಟ್ ಅಲ್ಲ, ಈ ಇಡೀ ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಅಣ್ಣ. ಸಿದ್ದರಾಮಣ್ಣ ನಿಮ್ಗೂ CM ಇರ್ಬೋದು, ನಮ್ಗೂ CMఏ. ಆದ್ರೆ ಪಾರ್ಟಿ ರಾಜಕೀಯ ಬೆರೆಸೋದು ತುಂಬಾ ಕಷ್ಟ ಅಣ್ಣ. ನೀವ್ ಯಾಕೆ ಹಿಂಗ್ ಜನಾಂಗದಲ್ಲಿ ಹೊಡೆಯೋ ಕೆಲಸ ಮಾಡ್ತೀರಾ? ನಿಮ್ದೇನಾದ್ರೂ ಸಿನಿಮಾ ಡೈಲಾಗು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡ್ಕೊಳ್ಳಿ, ರಾಜ್ಯದಲ್ಲಿ ಮಾತಾಡಕ್ ಬರ್ಬೇಡಿ. ಮಾಡಿರೋದೆಲ್ಲಾನು ಬಿಜೆಪಿ ಸರ್ಕಾರದಿಂದಾನೆ. ಇವತ್ತು ಬಲ್ಜೆ ಸಮುದಾಯದ ಎಲ್ಲ ಮುಖಂಡರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಗೆಲ್ಲ ಗೊತ್ತಿರ್ಬೋದು, ನಿನ್ನೆ ನಮ್ಮ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಯೋಗಿ ನಾರಾಯಣ ಅವರ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತೇಳಿ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರಾಗಿರ್ಬೋದು, ಬಸವರಾಜ ಬೊಮ್ಮಾಯಿಯವರು ಕೂಡ ಒಂದು ಜಯಂತಿನ ಆಚರಣೆ ಮಾಡ್ಬೇಕಂತೇಳಿ ಅವತ್ತು ಆದೇಶ ಮಾಡ್ತಕ್ಕಂಥದ್ದು. ಅದೇ ನಿನ್ನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತಂದ್ರೆ ನಿನ್ನೆ ಬೆಂಗಳೂರು ನಡೆದಕ್ಕಂಥ ಕಲಾಕ್ಷೇತ್ರದ ಮಂದಿರದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮುದಾಯದ ಮುಖಂಡರು ಕೂಡ, ರಾಜ್ಯ ಮಟ್ಟದ ಮುಖಂಡರು ಮತ್ತು ಎಲ್ಲಾ ಕಾರ್ಯಕರ್ತರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅವಾಗ ಪ್ರದೀಪ್ ಈಶ್ವರ್ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿಯ ಒಬ್ಬ ಕಾರ್ಯಕರ್ತರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅವಾಗ ಇದ್ಕೊಂಡು, ಇದು ನಮ್ಮ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ, ಇದು ಸಿದ್ದರಾಮಯ್ಯ ಸರ್ಕಾರ ಅಂತಾರೆ. ಪ್ರದೀಪ್ ಈಶ್ವರ್ ಅವರೇ, ನೀವ್ ಯಾರು ಅಂತ ಮೊದಲು ತಿಳ್ಕೊಬೇಕಾಗತ್ತೆ, ನೀವ್ ಎಲ್ಲಿಂದ ಬಂದು ಅಂತ ತಿಳ್ಕೊಬೇಕಾಗತ್ತೆ. ನೀವೊಬ್ಬ ಬಲ ಸಮುದಾಯದ ಮುಖಂಡರಾಗಿ, ಒಂದು ಸಮುದಾಯದ ಮುಖಂಡರಾಗಿ ಇವತ್ತು ನಮ್ಮ ಬಲ ಸಮುದಾಯದ ಕಾರ್ಯಕರ್ತರನ್ನು ನೀವು ಯಾವ ಮಟ್ಟಕ್ಕೆ ಮಾತಾಡ್ತೀರಾ ಅಂತಂದ್ರೆ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲನೇದಾಗಿ
ನೀವು ಸರ್ಕಾರ ನಮ್ಮ ಸರ್ಕಾರ ಅಂತಂದ್ರೆ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಪ್ರದೀಪ್ ಈಶ್ವರ್ ಅವರೇ, ಇದು ನಮ್ಮೆಲ್ಲರ ಸರ್ಕಾರ. ನಮ್ಮ ಸರ್ಕಾರ ಅಂತಂದ್ರೆ ಜನರ ಒಂದು ಶ್ರೇಯ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಸರ್ಕಾರ. ಇದು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತೇಳಿ ಹೆಸರಿಡ್ತಿರಲ್ವಾ, ನಿಮ್ಗೆ ನಾಚಿಕೆ ಆಗಲ್ವಾ? ಇದನ್ನ ನಾವೆಲ್ಲ ಪ್ರಶ್ನೆ ಮಾಡ್ತೇವೆ. ಬಲಿಜ ಮುಖಂಡರೆಲ್ಲ ಕೂಡ ಇವತ್ತು ಒಟ್ಟಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಬಲಿಜ ಸಮುದಾಯವನ್ನು 1992ರಲ್ಲಿ ವೀರಪ್ಪ ಮೊಯ್ಲಿಯವರು ಸಂಸದರಾಗಿದ್ದ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಸರ್ಕಾರ 2A ಇದ್ದಂತ ಒಂದು ಮೀಸಲಾತಿಯನ್ನು ತೆಗೆದು 3A ಮಾಡ್ತಾರೆ ಅವತ್ತಿನ ನಿಮ್ಮ ಕಾಂಗ್ರೆಸ್ ಸರ್ಕಾರ. ಅದನ್ನ ಮತ್ತೆ ಪಡಿಬೇಕಾದಂದ್ರೆ PC ಮೋಹನ್ ಅವರು ಮತ್ತು ಎಲ್ಲ ಬಲಿಜ ಮುಖಂಡರು ಕೂಡ ಇಡೀ ರಾಜ್ಯದ ಪ್ರವಾಸ ಮಾಡಿ ಹೋರಾಟಗಳನ್ನ ಮಾಡಿ ಅಂದಿನ ಸರ್ಕಾರ ಇರ್ತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2A ಮೀಸಲಾತಿನ ಎಜುಕೇಶನ್ ಕೊಡ್ತೀನಿ ಅಂತೇಳಿ ಅವತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವತ್ತು ಎಲ್ರಿಗೂ ಕೂಡ ಒಂದು ಆಶ್ವಾಸನೆ ಕೊಟ್ಟು ಅವರು ಮತ್ತೆ ಹೋಗಿ ವಿಧಾನಸೌಧದಲ್ಲಿ ರಾಜೀನಾಮೆ ಕೊಡ್ತಾರೆ. ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಅವತ್ತು 2A ಮೀಸಲಾತಿ ಆಗಿರ್ಬೋದು, ಮತ್ತೆ ಎಜುಕೇಶನ್ ಆಗಿರ್ಬೋದು, ಮತ್ತು ಬಲಿಜ ನಿಗಮ ಮಂಡಳಿಯನ್ನು ಕೂಡ ಬಿಜೆಪಿ ಸರ್ಕಾರ ಮಾಡಿದ್ದೆ. 2A ಮಾಡಿದ್ದು ಬಿಜೆಪಿನ, ಅದನ್ನು ಮರಿಬೇಡಿ ಪ್ರದೀಪ್ ಈಶ್ವರ್ ಅವರೇ. ನೆನ್ನೆಲ್ಲ ಮನೆ ನೀವು ಶಾಸಕರಾಗಿ ಇವತ್ತ ಹೋಲಿಕೆ ಮಾಡ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ಸರಿ ಅಂತ ಹೇಳ್ಬಿಡುದು. ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಪ್ರದೀಪ್ ಈಶ್ವರ್ ಅವರೇ, ಇದು ಎಲ್ಲರ ಸರ್ಕಾರ ಅಂತೇಳಿ ನಿಮ್ ಪ್ರಶ್ನೆ ಮಾಡ್ತಾ ಇದೀವಿ. ಮೊದಲಾಗಿ ಮಾತನಾಡುವಾಗ ಯಾವ ಸಮುದಾಯದಲ್ಲಿ ಯಾವ ಕಾರ್ಯಕ್ರಮ ಇರ್ತೀವೋ ಅದನ್ನ ಯಾವ ಮಟ್ಟದಲ್ಲಿ ನಾವು ಯಾವ ರೀತಿ ಮಾತಾಡ್ಬೇಕಂತ ಮೊದಲು ನೀವು ಕಲಿಬೇಕಾಗತ್ತೆ ಅಂತೇಳಿ ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ, ಇದೇ ಲಾಸ್ಟ್ ಅಂಡ್ ಫಸ್ಟ್ ಅಂದ್ರೆ ನಮ್ಮ ಸಮುದಾಯದ ಬಗ್ಗೆ ಯಾವತ್ತೇ ಆಗ್ಲಿ ಏನವಾಗಿ ಮಾತಾಡೋದಂದ್ರೆ ನಿಮ್ಗೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ನಾನು ಈ ಸುದ್ದಿಗೋಷ್ಠಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. నిన్న జరిగినటువంటి మీటింగ్ లో మన ప్రదీప్ ఈశ్వర్ గారు నిన్న బలిజ సంఘం మీటింగ్ వచ్చినటువంటి అందరి వరకు నిన్న మాట్లాడిన మాటలు చాలా బాధేసింది. మేము కూడా ఆంధ్ర రాష్ట్రానికి చెందిన వాళ్ళైనా కానీ బలిజ కులాస్తులు కాబట్టి మేమందరూ కూడా చాలా వరకు ఆయన్ని మేము సమర్థిస్తూ వస్తూ ఉంటుంది. ఆయన సోషల్ మీడియాలో కావచ్చు, దీంతో యాక్టివ్గా ఉన్నప్పుడు అటువన్నిటి కూడా మేము షేర్ చేసి చాలా వరకు ఆయన మద్దతు తెలుపుతూ ఉంటుంది. నిన్న జరిగినటువంటి మీటింగ్ లో ఆయన మాట్లాడినటువంటి మాటలు చూసి చాలా బాధేసింది. ఎందుకంటే నిన్న జరిగింది వచ్చి మన బలిజ కులస్తుల అటువంటి అనుకూల ఒక సమ్మేళన. దాంతో ఈయన మన రాజకీయాలను ఎటువంటి పరిస్థితుల్లో కూడా దాన్ని మనం అక్కడ ఇన్వాల్వ్ చేయకూడదు అనమాట. కానీ ఆయన ఇన్వాల్వ్ చేసి దాన్ని మనందరికీ కూడా ఒక చెడ్డ పేరు తీసుకొచ్చాడు. కాబట్టి ఆయన ప్రదీప్ ఈశ్వర్ గారికి నా తరపున నేను తెలియజేయడం ఏమంటే, ఎక్కడైనా సముదాయాల్లో అంటే మన బలిజ కులస్తులు చేరినప్పుడు అలాంటి బలిజ కులస్తులకు సంబంధించిన విషయాలు మాత్రమే మాట్లాడాలి. రాజకీయాలు ఎటువంటి పరిస్థితుల్లో కూడా మధ్యలో తీసుకురాకూడదని మరొకసారి ఆయన్ని తెలియజేసుకుంటూ విరమించుకుంటున్నాను.